ಅಥವಾ ಹಣ್ಣಿನ ರಸದ ವ್ಯಾಪಾರಿಯು ಚಿತ್ರದಲ್ಲಿ ತೋರಿಸಿರುವ ಆಕಾರದಲ್ಲಿನ ಗಾಜಿನ ಲೋಟದಲ್ಲಿ ಗ್ರಾಹಕರಿಗೆ ಹಣ್ಣಿನ ರಸವನ್ನು ನೀಡುತ್ತಿದ್ದಾನೆ. ಈ ರೀತಿಯಾಗಿ ಒಂದು ಗ್ಲಾಸ್ ಅದು. ಈ ಗ್ಲಾಸ್ನಲ್ಲಿ ಆ ಹಣ್ಣಿನ ರಸದ ವ್ಯಾಪಾರಿ ಹಣ್ಣಿನ ರಸವನ್ನ ಕೊಡ್ಲಕತ್ತಾನೆ ಎಲ್ಲರಿಗೂ. ಸಿಲಿಂಡರ್ನಾಕಾರದ ಗಾಜಿನ ಲೋಟದ ಒಳವ್ಯಾಸವು 5 ಸೆಂಟಿಮೀಟರ್. ಈ ಗಾಜಿನ ಲೋಟ ಅದಲ್ಲ, ಇದರ ಒಳವ್ಯಾಸ ಎಷ್ಟು ಸೆಂಟಿಮೀಟರ್ ಅದ? 5 ಸೆಂಟಿಮೀಟರ್ ಅಂತ ಕೊಟ್ರು. ಅದರ ಲೋಟದ ಕೆಳಭಾಗದಲ್ಲಿ ಅರ್ಧಗೋಳವನ್ನು ಎತ್ತರಿಸಿದ ಭಾಗವು ಇದ್ದು, ಈ ಲೋಟದ ಒಳಗಡೆ ಅರ್ಧಗೋಳದ ಎತ್ತರಿಸಿದ ಭಾಗ ಇದ್ದು, ಇದು ಅದರ ಒಳಗೆ ಇತ್ತು. ಹೆಚ್ಚಿಗೆ ಮಾಡ್ಯಾರ ಅಂದ್ರ ಇಲ್ಲಿ ರಸ ಏನದಲ್ಲ ಕಡಿಮೆ ಹಿಡಿತದೆ. ಇದು ಲೋಟದ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಮೊದಲ ಲೋಟದ ಸಾಮರ್ಥ್ಯ ಏನದಲ್ಲ ಇದು ಕಡಿಮೆ ಮಾಡುತ್ತದೆ. ಇದು ಗಾಜಿನ ಲೋಟದ ಎತ್ತರವು 10 ಸೆಂಟಿಮೀಟರ್. ಹೈಟ್ ಏನದ ನೋಡ್ರಿ, ಇದು ಹೈಟ್ ಎಷ್ಟದ ಅಂದ್ರ 10 ಸೆಂಟಿಮೀಟರ್ ಎತ್ತರ. ಆದರೆ ಲೋಟದ ಗೋಚರಿಸುವ ಸಾಮರ್ಥ್ಯ, ನಿಮ್ಮ ಕಣ್ಣಿಗೆ ಕಾಣುವ ಸಾಮರ್ಥ್ಯ ಇದು. ಮತ್ತು ನೈಜ ಸಾಮರ್ಥ್ಯ ಕಂಡು ಹಿಡೀರಿ. ನೈಜ ಸಾಮರ್ಥ್ಯ ಅಂದ್ರ ಒಳಗ ಹಣ್ಣಿನ ರಸ ಎಷ್ಟದಲ್ಲ ಅದು ಕಂಡು ಹಿಡಿಯೋದು ನೈಜ ಸಾಮರ್ಥ್ಯ ಅಂತ. 5 = 3.14 ಎಂದು ತೆಗೆದುಕೊಳ್ಳಿ. 5 ಬೆಲೆ 3.14 ಎಂದು ತೆಗೆದುಕೊಳ್ಳಿ ಅಂತ. ಇಲ್ಲಿ ಮೊದಲ ಸಿಲಿಂಡರ್ ಅಂತ ಬರ್ಕೊಂಡು ಇದರದು ಆರ್ ರೇಡಿಯಸ್ 5/2 ಸೆಂಟಿಮೀಟರ್ ಆಗತ್ತೆ. ಅಂದ್ರ ವ್ಯಾಸ ಕೊಟ್ರ ನಾವೇನ್ ಮಾಡ್ಬೇಕು, ತ್ರಿಜ್ಯ ಮಾಡ್ಕೋಬೇಕು. 5/2. ಎತ್ತರ ಅಂತ ಬರುತ್ತೆ. ಎತ್ತರ ಎಷ್ಟು ಅಂದ್ರ 10 ಸೆಂಟಿಮೀಟರ್ ಎತ್ತರ. ಇದು ಸಿಲಿಂಡರ್. ಇನ್ನ ಒಂದದಲ್ಲಿ ಅರ್ಧಗೋಳ ಅಂತ ಕೊಟ್ಟಾರ. ಅರ್ಧಗೋಳ ತೆಗೆದುಕೊಂಡಾಗ ಬರೀ 6 ಅಷ್ಟೇ ಬೇಕಾಗುತ್ತೆ. 5/2. 2 ಪ್ರಶ್ನೆಗಳದಾವಿಲ್ಲಿ. ಲೋಟದ ಗೋಚರಿಸುವ ಸಾಮರ್ಥ್ಯ ಅಂತ ಹೇಳ್ತಾನಲ್ಲಿ. ಲೋಟದ ಗೋಚರಿಸುವ ಸಾಮರ್ಥ್ಯ, ಇಲ್ಲಿ ಲೋಟದಲ್ಲಿ ಗೋಚರಿಸ್ತಕ್ಕಂಥ ಸಾಮರ್ಥ್ಯ ಕೊಟ್ಟಾರವರು. ಗೋಚರಿಸುವ ಸಾಮರ್ಥ್ಯ, ಸಾಮರ್ಥ್ಯ ಅಂದ್ರ ವ್ಯಾಲ್ಯೂಮ್ ಅಂತ ಹೇಳ್ತೀವಿ ನಾವು. ಘನಫಲ ಅಂದ್ರ πr²h ಅಂತ. ಇವಾಗ ಪೈ ಅಂದ್ರ ಎಷ್ಟು ಅಂದ್ರ 3.14. ಆರ್ ಅಂತ ಬರುತ್ತೆ. ಆರ್ ಅಂದ್ರ ತ್ರಿಜ್ಯ 5/2. 5/2 ಯಾಕಂದ್ರ r² ಇಂಟು ಎಚ್ ಅದ. ಎಚ್ ಅಂದ್ರ 10. 2 1 2 5 5. 2ರಿಂದ ಇದಕ್ ಕಡತೊಡೆ. 2 1 2. 1 ಉಳಿತು 11 ಆಯ್ತು. 2 5 10. 1 ಉಳಿತು 14 ಆಯ್ತು. 2 7. ಹಾಗಾದ್ರ 1.57 ಇಂಟು 5 5 25. 25 125. ಇದಕ್ಕ ಗುಣಿಸ್ಬೇಕು. 157ಕ್ಕ 125ರಿಂದ ಗುಣಿಸೋಣ. 5 7 35. 5 5 25 3 28. 5 1 5 2 7. 5ರಿಂದ ಆಯ್ತು. ಇನ್ನ 2ರಿಂದ 2 7 14. 2 5 10 1 11. ಕ್ಯಾರಿ 1. 2 1 2 1 3. 2ರಿಂದ ಆಯ್ತು. ಆ ನಂತರ 1ರಿಂದ 1 7 7. 1 5 5. 1 1 1 ಕೂಡ್ಸ ನೀವು. 5 8 4 12. ಕೈಲ 1 ಬಂದು 8 4 12. ಇಲ್ಲಿ 7 7 14. 15 1 16. 5 3 8 1 9. 1ಕ್ಕ 1. ಎ ಸ್ಥಾನ ಬಿಟ್ಟು ಪಾಯಿಂಟ್ ಅದ. ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಇಡೋಣ. ಅಂದ್ರ 100 ಎಷ್ಟು ಬರುತ್ತೆ? 96.25 ಘನ ಸೆಂಟಿಮೀಟರ್ ಅಂತಂದ್ರ ಸೆಂಟಿಮೀಟರ್ ಕ್ಯೂಬ್. ಇಷ್ಟು ನಿಮ್ಮ ಕಣ್ಣಿಗೆ ಅದ್ರಾಗ ಹಣ್ಣಿನ ರಸ ಆದ ಅಂತ ಗೋಚರಿಸ್ತದೆ. ಆದ್ರ ಅಲ್ಲಿ ಅಷ್ಟು ರಸ ಇಲ್ಲ. ಇವಾಗ
ಇಲ್ಲಂದ್ರ ನಾವ್ ಇನ್ನೊಂದು ಏನ್ ಮಾಡ್ಬೇಕಲ್ಲಿ ಅಂದ್ರ ಇಲ್ಲಿ ಇಷ್ಟ ಆದ ನಂತರ ಮುಂದ ಅರ್ಧಗೋಳವನ್ನ ಕಟ್ಟಿಡ್ಯಾನ. ಅರ್ಧಗೋಳ ಎಷ್ಟಾಗತ್ತೆ? ಅರ್ಧಗೋಳದ ಘನಫಲ ಅರ್ಧಗೋಳದ ಸಾಮರ್ಥ್ಯ ಅಂತ. ಅರ್ಧಗೋಳದ ಸಾಮರ್ಥ್ಯ ಕಂಡುಹಿಡಿಬೇಕು ಅಂತಂದ್ರ ಸೂತ್ರ ಏನ್ ಬರುತ್ತೆ? 2/3 ಪೈ r ಕ್ಯೂಬ್. ಇದು ಅರ್ಧಗೋಳದ್ದು. ಪೈ r ಸ್ಕ್ವೇರ್ ಎಚ್ ಲೋಟದ್ದು ಅಂದ್ರ ಸಿಲಿಂಡರ್ ಅದು. ಅರ್ಧಗೋಳದ್ದು 2/3 ಪೈ r ಕ್ಯೂಬ್ ಬರುತ್ತೆ. 2/3 3.14. ಇದು ಎದರದು? ಪೈದ ಬೆಲೆ. ಆರದ ಬೆಲೆ 5/2. 5/2 5/2 ಎಷ್ಟು? ಇವಾಗ 2 ಒಂದಲೇ 2 2 2 5 10 2 7 14 ಕಡತ್ ಹೋಗ್ತಾವೆ ನೋಡ್ರಿ. ಎಲ್ಲರಿ ಇಲ್ಲ. 2 ಇಂಟು ಈ 2ಕ್ಕ ಈ 2 ಕಡತ್ಗಳೇನಲ್ಲ, ಇದಕ್ಕ ಹೋಯ್ತು. ಹಾಗಾದ್ರ ಇಲ್ಲಿ ಎಷ್ಟು ಉಳಿತು ಅಂತಂದ್ರ 1.57. ಇದೊಂದು ಬತ್ತು. 1.57 ಇಂಟು 5 5 5 3 ಸಲ 5 ಗುಣಿಸಿದ್ರ 125. ಕೆಳಗ ಇಲ್ಲಿ 3 ಅದ, ಆನಂತರ ಇಲ್ಲಿ 2 ಅದ. 3 ಎಷ್ಟಾಗುತ್ತೆ? 6 ಆಯ್ತು. 157ಕ್ಕ 125ರಿಂದ ಗುಣಿಸಿದ್ದ ಅದಲ್ಲ ಇಲ್ಲಿ. ಇದನ್ನೇ ಇಲ್ಲಿಡೋಣ. 196.25. ಅದಕ್ಕೆ ಎಷ್ಟರಿಂದ ಭಾಗಿಸ್ಬೇಕು? 6ರಿಂದ ಭಾಗಿಸೋಣ. 196.25ಕ್ಕ 6ರಿಂದ ಭಾಗಿಸಿದಾಗ 6 3 18. 1 ಉಳಿತು 16 ಆಯ್ತು. 6 2 12. 4 ಉಳಿತು. ಪಾಯಿಂಟ್ ಮ್ಯಾಗ ಸರಿಸಿದೆವು. 2 ಕೆಳಗೆ ಬತ್ತು. 6 6 36. 6 7 42. 5 ಬತ್ತು. ಹೌದೇನ? 5 ಕೆಳಗೆ ಇಳಿಸ್ಕೊಂಡಲ್ಲಿ 5 ಬತ್ತು ಅಂದ್ರ 6ಕ್ಕಿಂತ 5 ಸಣ್ಣದ, 10 0. ಹೀಗೆ ಮುಂದುವರ್ಕೊಂತ ಹೋಗುತ್ತೆ. ಎಷ್ಟು ಬತ್ತದು? 32.70. 32.70 ಸೆಂಟಿಮೀಟರ್ ಕ್ಯೂಬ್. ಎದರದಿದು ಅಂತಂದ್ರ ಅರ್ಧಗೋಳದ್ದು. ನಿಮ್ಗಿಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಏನದ ಇನ್ನೊಂದು ಪ್ರಶ್ನೆ ಅಂತಂದ್ರ ನೈಜ ಸಾಮರ್ಥ್ಯ ಕೇಳ್ಯಾರ ಅವ್ರು ನಿಮ್ಗೆ. ಹೌದಿಲ್ಲ? ನೈಜ ಸಾಮರ್ಥ್ಯ ಹೆಂಗ್ ಬರುತ್ತೆ ನೋಡ್ರಿ. ನೈಜ ಸಾಮರ್ಥ್ಯ ಅಂದ್ರ ಲೋಟದ ನೈಜ ಸಾಮರ್ಥ್ಯ ಅಂತ. ಲೋಟದ ನೈಜ ಸಾಮರ್ಥ್ಯ ಅಂದ್ರ ಗೋಚರಿಸುವ ಸಾಮರ್ಥ್ಯ. ಗೋಚರಿಸುವ ಸಾಮರ್ಥ್ಯ ಅಂತ ಬರೋಣ. ಮೈನಸ್ ಅರ್ಧಗೋಳದ ಸಾಮರ್ಥ್ಯ. ಅರ್ಧಗೋಳದ ಸಾಮರ್ಥ್ಯ ಅಂತ. ಲೋಟದ ನೈಜ ಸಾಮರ್ಥ್ಯ = ಗೋಳದ ಇದು ಗೋಚರಿಸುವ ಸಾಮರ್ಥ್ಯ ಮೈನಸ್ ಅರ್ಧಗೋಳದ ಸಾಮರ್ಥ್ಯ. ಎಷ್ಟದ? ಗೋಚರಿಸುವ ಸಾಮರ್ಥ್ಯ ಇಲ್ಲ 196.25. ಅರ್ಧಗೋಳದ ಸಾಮರ್ಥ್ಯ ಎಷ್ಟದ? 32.70. ಇದ್ರಾಗ ಇದು ಕಳಿಬೇಕು. 196.25ರಲ್ಲಿ 32.70 ಕಳೆನು. 5ಕ್ಕ 5. 12ರಾಗ 7 ಕಳಿಬೇಕು. ಎಷ್ಟು ಬತ್ತು? 5 ಬಂತಲ್ಲ. 12ರಾಗ 7 ಕಳೆದ್ರ 5. 6ರಾಗ 3 ಕಳೆದ್ರ 3. 9ರಾಗ 3 ಕಳೆದ್ರ 6. 1ಕ್ಕ 1 ಅಂದ್ರ 163.55 ಸೆಂಟಿಮೀಟರ್ ಕ್ಯೂಬ್. ಇದು ಏನು ಅಂತಂದ್ರ ಅಲ್ಲಿ ಉಳಿದಿರ್ತಕ್ಕಂಥ ನೈಜ ಸಾಮರ್ಥ್ಯ ಅಂದ್ರ ಇಷ್ಟು. ಇದ್ರಾಗ ಕಬ್ಬಿನ ಅಥವಾ ಹಣ್ಣಿನ ರಸ ಇಷ್ಟೇ ಇರುತ್ತದೆ, ಆದ್ರ ಇಷ್ಟ ಇರಲ್ಲ. ಇಟ್ಟು ನಿಮ್ ನೋಡು ಕಣ್ಣಿಗೆ ಕಾಣಿಸ್ತದ 196.25 ಸೆಂಟಿಮೀಟರ್ ಕ್ಯೂಬ್ ಅದ ಅಂತ ಅನಿಸ್ತದ. ಆದ್ರ ನಿಜವಾಗ್ಲೂ ಅದ್ರಾಗ ಇದ್ದಿದ್ದು 163.
5 ಸೆಂಟಿಮೀಟರ್ ಕ್ಯೂಬ್ ಅಂತ ಬರ್ಕೊಳ್ಳಿ. 37 37ನೇ ಎರಡು ತ್ರಿಭುಜಗಳಲ್ಲಿ ಅಂದ್ರ ಎರಡು ತ್ರಿಭುಜಗಳದ ಇಂಥವು. ಇದು ಒಂದು ಎ ಬಿ ಸಿ, ಇನ್ನೊಂದು ತ್ರಿಭುಜ ಇದು ಪಿ ಕ್ಯೂ ಆರ್ ಅಂತ ಎರಡು ತ್ರಿಭುಜಗಳು ಇರಲಿ. ಈ ಎರಡು ತ್ರಿಭುಜಗಳಲ್ಲಿ ಅಂತ ಹೇಳಿದ್ರು ಅವರು, ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ ಈ ತ್ರಿಭುಜದ 3 ಬಾಹುಗಳು ಅಂದ್ರ ಎ ಬಿ ಸಿ ತ್ರಿಭುಜದ 3 ಬಾಹುಗಳು ಪಿ ಕ್ಯೂ ಆರ್ ತ್ರಿಭುಜದ 3 ಬಾಹುಗಳೊಡನೆ ಏನಾಗ್ಬೇಕು, ಸಮಾನುಪಾತ ಹೊಂದಿದ್ದಾರೆ ಅಂತ ಹೇಳಿದ್ರು. ಹಾಗಾದ್ರ ದತ್ತ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಗಳಲ್ಲಿ, ಇವೆರಡು ತ್ರಿಭುಜ ತಗೊಂಡೇವು ನಾವು. ಈ ತ್ರಿಭುಜ ಮತ್ತು ಈ ತ್ರಿಭುಜ ಎರಡು ತ್ರಿಭುಜಗಳಲ್ಲಿ ಬಾಹುಗಳು ಸಮಾನುಪಾತ ಹೊಂದಿದ್ದಾರೆ ಅಂತ ಹೇಳ್ಯಾರ ಅವರು. ಎ ಬಿಗೆ ಅಪ್ಪನ ಯಾವುದು ಅಂದ್ರ ಪಿ ಕ್ಯೂ ಈಕ್ವಲ್ ಟು ಎ ಸಿಗೆ ಯಾವುದು ಅಂದ್ರ ಕ್ಯೂ ಆರ್ ಅಂತ, ಆನಂತರ ಈಕ್ವಲ್ ಟು ಎ ಸಿ ಅಪಾನ ಪಿ ಆರ್, ಆನಂತರ ಬಿ ಸಿ ತಗೊಂಡ್ರ ಅದಕ್ಕೆ ಕ್ಯೂ ಆರ್ ಅಂತ. ಇಷ್ಟು ಬರ್ದೆವು. ಹೊಂದಿದ್ದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತವೆ. ಅನುರೂಪ ಕೋನಗಳು ಸಮನಾಗಿರ್ತಾವ ಅಂತ ಹೇಳಿದ್ರೆ, ಈಗ ಕೋನ ಎ ಈಕ್ವಲ್ ಟು ಕೋನ ಪಿ ಒಂದು, ಕೋನ ಬಿ ಈಕ್ವಲ್ ಟು ಕೋನ ಕ್ಯೂ, ಕೋನ ಸಿ ಈಕ್ವಲ್ ಟು ಕೋನ ಆರ್ ಅಂತ. ಅಂದ್ರ ಇದರದು 3 ಬಾಹುಗಳು ಎ ಬಿ ಸಿ ತ್ರಿಭುಜದ ಪಿ ಕ್ಯೂ ಆರ್ ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತ ಮತ್ತು ಅವುಗಳ ಕೋನಗಳು ಸಮ ಆಗಿರ್ತಾವ ಅಂತ ಹೇಳಿದ್ರು ಅವರು. ಅಂದ್ರ ಈಕ್ವಲ್ ಆಗಿರ್ತಾವಂತ. ಇದರಿಂದ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಎಂದು ಸಾಧಿಸಿ ಅಂತ ಹೇಳಿದ್ರು ಅವರು. ಸಾಧನೀಯ ಅಂದ್ರ ಸಾಧಿಸ್ಬೇಕಾಗಿದ್ದು ಈ ತ್ರಿಭುಜ ಸಮರೂಪಿ ಅಂತ ಸಾಧಿಸ್ಬೇಕು. ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಅಂತ ನಾವು ಸಾಧಿಸ್ಬೇಕು. ಆನಂತರ ಅಷ್ಟರಾಗೆ ಸಾಧಿಸ್ಲಿಕ್ಕಾಗಲ್ಲ, ಇವಾಗ ರಚನೆ ತಗೋಬೇಕಾಗತ್ತೆ. ರಚನೆ ಏನ್ ಮಾಡೋಣ ಅಂತಂದ್ರ, ಎ ಬಿ ಎಷ್ಟದ ಅಷ್ಟೇ ಪಿ ಕ್ಯೂ ಬಾಹುವನ್ನ ತೆಗೆದುಕೊಳ್ಳೋಣ. ಪಿ ಕ್ಯೂದ ಮೇಲೆ ಒಂದು ಬಿಂದು ಗುರುತಿಸೋಣ. ಎ ಬಿ ಈಕ್ವಲ್ ಟು, ಇದು ಎ ಬಿ ಇಷ್ಟದ ಅಂತ ತಿಳ್ಕೊಳ್ರಿ. ಇಷ್ಟೇ ತಗೊಂಡು ಇಲ್ಲೊಂದು ಟಿ ಬಿಂದು ಅಂತ ಗುರುತಿಸೋಣ. ಎ ಸಿ ಎಷ್ಟದ ಅಷ್ಟೇ ತಗೊಂಡು ಇಲ್ಲೊಂದು ಎಂ ಬಿಂದು ಅಂತ ಗುರುತಿಸೋಣ. ಟಿ ಎಂ ಸೇರ್ಸೋಣ. ಅಂದ್ರ ಇದೇ ತ್ರಿಭುಜ ಇಲ್ಲಿ ಒಯ್ದಿಟ್ಟಿವಿ ಅಂತ ಅರ್ಥ. ಇವಾಗ ತ್ರಿಭುಜ ಎ ಬಿ ಈಕ್ವಲ್ ಟು ತ್ರಿಭುಜ ಪಿ ಟಿ ಆಯ್ತು. ತ್ರಿಭುಜ ಇದು ಕೋನ ಬಾಹು ಎ ಬಿ ಈಕ್ವಲ್ ಟು ಪಿ ಟಿ ಆಯ್ತು. ಎ ಬಿ ಬರೋಬ್ಬರಿ ಪಿ ಟಿ ಗುರುತಿಸಿ, ಎ ಸಿ ಬರೋಬ್ಬರಿ ಪಿ ಎಂ ಅಂತ. ಎ ಸಿ ಈಕ್ವಲ್ ಟು ಪಿ ಎಂ ಆಗುವಂತೆ ತ್ರಿಭುಜ ಪಿ ಕ್ಯೂ ಆರ್ ರ ಮೇಲೆ ಗುರುತಿಸಿ. ತ್ರಿಭುಜ ಪಿ ಕ್ಯೂ ಆರ್ ಮೇಲೆ ಗುರುತಿಸಿದೆವು. ಸಾಧನೆ ತಗೊಂಡಾಗ ಮೊದಲ ಈ ತ್ರಿಭುಜ ಎ ಬಿ ಸಿ ತ್ರಿಭುಜ ಪಿ ಟಿ ಎಂ ತ್ರಿಭುಜ ಇವೆರಡು ಹೋಲಿಸ್ಬೇಕ. ಈ ತ್ರಿಭುಜ ಎರಡು ತ್ರಿಭುಜ ಎ ಬಿ ಸಿ ಆನಂತರ ಮತ್ತು ತ್ರಿಭುಜ ಪಿ ಟಿ ಎಂಗಳಲ್ಲಿ ಈಗಾಗಲೇ ಹಿಂದ ರಚನೆ ಒಳಗೆ ಹೇಳಿರಿ,
ಎ ಬಿ ಈಕ್ವಲ್ ಟು ಪಿ ಟಿ ಅಂತ ಹೇಳಿರಿ. ಎ ಬಿ ಈಕ್ವಲ್ ಟು ಪಿ ಟಿ ಅಂತ ಹೇಳಿರಿ. ಮತ್ತೇನು ಹೇಳಿದ್ರಿ ಅಲ್ಲಿ ಅಂದ್ರ ಎ ಸಿ ಈಕ್ವಲ್ ಟು ಪಿ ಎಂ ಅಂತ ಹೇಳಿರಿ. ಎ ಸಿ ಈಕ್ವಲ್ ಟು ಪಿ ಎಂ ಇದು ರಚನೆಯಲ್ಲಿ ಹೇಳಿರಿ. ರಚನೆಯಲ್ಲಿ ಬರೆದ್ರಿಲ್ಲ. ಆ ನಂತರ ಕೋನ ಎ ಈಕ್ವಲ್ ಟು ಕೋನ ಪಿ ಅಂತ ದತ್ತದಾಗ ಹೇಳಿರಿ. ಕೋನ ಎ ಈಕ್ವಲ್ ಟು ಕೋನ ಪಿ ಅಂದ್ರ ಒಂದು ತ್ರಿಭುಜದ ಎರಡು ಬಾಹುಗಳು, ಮತ್ತೊಂದು ತ್ರಿಭುಜದ ಎರಡು ಬಾಹುಗಳು, ಒಂದು ತ್ರಿಭುಜದ ಒಂದು ಕೋನ, ಮತ್ತೊಂದು ತ್ರಿಭುಜದ ಒಂದು ಕೋನ ಈಗಾಗ್ಲೇ ಸಮ ಅದಾವ ಅಂತ ಹೇಳಿದ್ರಿ. ಒಂದು ಎರಡು ಬಾಹುಗಳು ಒಂದು ಕೋನ ಸಮ ಇದ್ರ ಈ ತ್ರಿಭುಜ ಏನಾಗಿರ್ತಾವಲ್ಲಿ ಸಮರೂಪಿಯಾಗಿರ್ತಾವ. ಆದ್ದರಿಂದ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಟಿ ಎಂ ಅಂತ ಆಯ್ತು. ಇಲ್ಲಿ ಇವೆರಡು ತ್ರಿಭುಜಗಳು ಸಮರೂಪಿಗಳ ಅದಾವ ಅಂತಂದ್ರ ಕೋನ ಬಿ ಈಕ್ವಲ್ ಟು ಏನಾಗುತ್ತೆ ಅಂತಂದ್ರ ಕೋನ ಬಿ ಈಕ್ವಲ್ ಟು ಕೋನ ಟಿ ಆಗತ್ತೆ. ಸಮರೂಪಿ ಅದಾವ ಅಂತ ಹೇಳಿರಲಿಲ್ಲ. ಸಮರೂಪಿ ಅದಾವಂದ್ರ ಕೋನ ಬಿ ಈಕ್ವಲ್ ಟು ಕೋನ ಟಿ ಆಗತ್ತೆ. ಅದೇ ರೀತಿಯಾಗಿ ಕೋನ ಟಿ ಈಕ್ವಲ್ ಟು ಕೋನ ಯಾವಾಗತ್ತೆ ಕ್ಯೂ ಆಗುತ್ತೆ. ಕೋನ ಟಿ ಈಕ್ವಲ್ ಟು ಕೋನ ಕ್ಯೂ ಅಂತ ಇಲ್ಲಿ ಬರೆದ್ರೆ ನೋಡ್ರಿ. ಕೋನ ಬಿ ಈಕ್ವಲ್ ಟು ಕೋನ ಕ್ಯೂ. ಈ ಕೋನಕ್ಕೆ ಸಮಾದ ಅಂತ ಮೊದಲು ಹೇಳಿದ್ರಿ ನೀವು. ಈಗೇನ್ ಹೇಳಿದ್ರಿ, ಇದು ಇದಕ್ ಸಮಾದ ಅಂತ ಹೇಳಿದ್ರಿ. ಹಾಗಾದ್ರ ಟಿ ಕೋನ ಅನ್ನುವಂಥದ್ದು ಕ್ಯೂ ಕೋನಕ್ಕ ಸಮ ಆಯ್ತು. ಆದ್ದರಿಂದ ಟಿ ಎಂ ಅನ್ನುವಂಥದ್ದು ಕ್ಯೂ ಆರ್ ಏನದ ಅಂದಂಗೈತಲ್ಲಿ. ಟಿ ಎಂ ಸಮಾಂತರ ಯಾವುದು ಕ್ಯೂ ಆರ್ ಅಂತ. ಟಿ ಎಂ ಅನ್ನುವಂಥದ್ದು ಕ್ಯೂ ಆರ್ ಕ ಸಮಾಂತರದ. ಹಾಗಾದ್ರ ಇಲ್ಲಿ ಇವೆರಡು ತ್ರಿಭುಜ ತಗೊಂಡ್ ಬಿಡ್ಸಂ. ಪಿ ಟಿ ಎಂ ಪಿ ಕ್ಯೂ ಆರ್ ತ್ರಿಭುಜ ಪಿ ಟಿ ಎಂ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ದಲ್ಲಿ ಪಿ ಟಿ ಅಪಾನ ಪಿ ಕ್ಯೂ ಅಂತ ಬರೆಯೋಣ. ಪಿ ಟಿ ಅಪಾನ ಪಿ ಕ್ಯೂ ಈಕ್ವಲ್ ಟು ಪಿ ಎಂ ಅಪಾನ ಪಿ ಆರ್. ಪಿ ಎಂ ಅಪಾನ ಪಿ ಆರ್ ಟಿ ಎಂ ಅಪಾನ ಕ್ಯೂ ಆರ್ ಅಂತ ಇತ್ತು. ಇವಾಗ ಇದನ್ನೇ ಆದ್ದರಿಂದ ಪಿ ಟಿ ತೆಗೆದು ಹಾಕೋಣ ನಾವು. ಪಿ ಟಿ ಬದಲಿ ಏನ್ ತಗೊಳ್ಳೋಣ ಅಲ್ಲಿ, ಎ ಬಿ ತಗೊಳ್ಳೋಣ. ಪಿ ಟಿ ಬದಲಿ ಎ ಬಿ ಅಪಾನ ಪಿ ಕ್ಯೂ. ಪಿ ಟಿ ಟಿ ಎಂ ಪಿ ಎಂ ಅಪಾನ ಪಿ ಆರ್ ಅಂತ. ಇಲ್ಲಿ ಎ ಬಿ ಅಪಾನ್ ಪಿ ಕ್ಯೂ. ಪಿ ಎಂ ತೆಗೆದು ಬಿಡೋಣ ಇದಕ್ಕೆ. ಅದ್ರ ಬದಲಿ ಎ ಸಿ ತಗೊಳ್ಳೋಣ. ಎ ಸಿ ತಗೊಂಡೇವಂದ್ರ ಪಿ ಆರ್ ಅಂತ ಬಂತು. ಇವಾಗ ಟಿ ಎಂ ಅದಕ್ಕ ಬಿ ಸಿ ತಗೊಳ್ಳೋಣ. ಬಿ ಸಿ ಅಪಾನ ಕ್ಯೂ ಆರ್ ಅಂತ ಆಯ್ತು. ಬಾಹುಗಳು ಸಮಾನುಪಾತದಲ್ಲಿ ಇದ್ದು ಅಂದ್ರ ಇವೆರಡು ತ್ರಿಭುಜಗಳು ಏನಾಗಿರ್ತಾವ, ಸಮರೂಪಿಗಳಾಗಿರ್ತಾವ. ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಆಗಿದೆ. ಇದು 6ನೇ ಪ್ರಶ್ನೆ. ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ 5 ಅಂಕದ ಒಂದೇ ಒಂದು ಪ್ರಶ್ನೆ ಇರ್ತದೆ. ಇದು ಲಾಸ್ಟ್ ಕ್ವಶನ್ ಇದೆ ನಿಮ್ದು. 38ನೇದು ಏನ್ ಕೊಟ್ರು ಅಂದ್ರ 12 ಮೀಟರ್ ಎತ್ತರದ ಹುಡುಗಿಯೊಬ್ಬಳು. ಇದು ಎ ಬಿ ಅಂತ ಆದ್ರೆ ಇದು ಎ ಬಿ ಅನ್ನುವಂಥದ್ದು ಎ ಬಿ ಈಕ್ವಲ್ ಟು 12 ಮೀಟರ್ ಎತ್ತರದ ಹುಡುಗಿ. ಆನಂತರ 88.2 ಮೀಟರ್ ಎತ್ತರದಲ್ಲಿ ಭೂಮಿಗೆ ಸಮಾಂತರವಾಗಿ ಗಾಳಿಯಲ್ಲಿ ಚಲಿಸುತ್ತಿರುವ ಒಂದು ಬಲೂನ್ ಅನ್ನು ಗುರುತಿಸುತ್ತಾಳೆ. ಇಲ್ಲಿ ನಿಂತುಕೊಂಡು ಭೂಮಿಯಿಂದ ಒಂದು 88.2 ಮೀಟರ್ ಎತ್ತರದಲ್ಲಿರ್ತಕ್ಕಂಥ ಒಂದು ಬಲೂನ್ ಗುರುತಿಸ್ತಾಳೆ. ಅಂದ್ರ ಇ ಸಿ ಈಕ್ವಲ್ ಟು ಎಷ್ಟು ಅಂದ್ರ 88.2 ಮೀಟರ್ ಎತ್ತರದ ಬಲೂನ
ಅಷ್ಟು ಎತ್ತರದಾಗಿರುವಂತ ಬಲೂನ್ ಗುರುತಿಸಲು. ಆ ನಂತರ ಇದಕ್ಕ ನೋಡಿದಾಗ ಡಿಗ್ರಿ ಎಷ್ಟಾಗ್ಯದ ಇಲ್ಲಿ CBD = 60 ಡಿಗ್ರಿ ಆಗ್ಯದ. ಕೋನ್ CBD = 60 ಡಿಗ್ರಿ ಆಯ್ತು. ಮುಂದ ಸ್ವಲ್ಪ ಸಮಯದ ನಂತರ ಅದೇ ಬಲೂನ್ ಏನ್ ಮಾಡುತ್ತೆ, ಇಲ್ಲಿ ತನಕ ಹೋಗಿರ್ತದೆ ಚಲಿಸದ ನಂತರ. ಅಂದ್ರ HF ಅದರ ಅಂತರ ಅಷ್ಟೇ ಅದು 88.2 ಮೀಟರ್. ಆದ್ದರಿಂದ EC = ಏನಾಗುತ್ತೆ ಅಂದ್ರ HF ಅಂತ. ಇದು EC ಇಲ್ಲಿದಿಂದ ಇಲ್ಲಿ ತನ ಎಷ್ಟು ಅಂತರದ, ಇಲ್ಲಿದಿಂದ ಇಲ್ಲಿ ತನನು ಅಷ್ಟೇ ಅಂತರ. ಇವಾಗ AH ಸಮಾಂತರವಾಗಿ BG ರೇಖೆಯನ್ನ ಎಳೆಯ. AH ಸಮಾಂತರ BG ಅಂತ ತಗೊಂಡಿವಿ. ಹಾಗಾದ್ರ AB = ED = HG ಆಗತ್ತೆ. AB = ED = HG = ಎಷ್ಟು ಮೀಟರ್ ಅದು? 12 ಮೀಟರ್. 12 ಮೀಟರ್ ಆಯ್ತು. ಆ ನಂತರ CD ನಾವು ಕಂಡುಹಿಡಿಬೇಕು. CD ಎಷ್ಟಾಗುತ್ತೆ? CD ಬೇಕಾದ್ರ ಇದು ಒಟ್ಟು ಉದ್ದದಲ್ಲಿ ಅವಾಗ ED ಕಳಿಬೇಕು. ಹಂಗಾದ್ರ EC - DC ಅಂತ ಹೇಳ್ತೀವಿ. EC ಎಷ್ಟು ಉದ್ದದಿದು ಅಂತಂದ್ರ, ಎಷ್ಟು ಎತ್ತರದಲ್ಲಿ ಅದ ಅಂತಂದ್ರ 88.2 ಮೀಟರ್. 88.2 ಮೈನಸ್ ಇಟ್ಟು ಎತ್ತರ ಕಳಿಬೇಕಲ್ಲ, ಅಂದ್ರ ಅಷ್ಟು ಎಷ್ಟದದು 12 ಮೀಟರ್. 12 88ರಾಗ 12 ಕಳೆದ್ರ 8ರಾಗ 2 ಕಳೀರಿ 6, 8ರಾಗ 1 ಕಳೆದ್ರ 7.2 ಮೀಟರ್. ಅಂದ್ರ DC ತಗೊಂಡ್ರ DC ಎಷ್ಟು ಬತ್ತು ಇವಾಗ ಅಂತಂದ್ರ 76.1.2 ಮೀಟರ್. 1.2 ಮೀಟರ್ ಅದ. 1.2 ಕಳೆ ಅಂದ್ರ 1.2 ಮೀಟರ್ ತಗೊಳ್ಳೋಣ. 1.2 ಮೀಟರ್ ಇರ್ಲಿ. 1.2 ಮೀಟರ್ ಎತ್ತರದ ಹುಡುಗಿ ಅಂದ್ರ ಬಲೂನ್ ಎತ್ತರ 88.2 ಅದ್ರಾಗ ಹುಡುಗಿ ಎತ್ತರ ಎಷ್ಟದ? 1.2 ಮೀಟರ್. ಇಲ್ಲಿ ಕಳೆದ ನೋಡೋಣ. ಅದಕ್ಕೆ 88.2 1.2 ಕಳೆ 0.8ರಾಗ 1 ಹೋದ್ರ 7. ಹೌದಲ್ಲ? 8ರಾಗ 1 ಕಳೆದ್ರ 7, 8ಕ್ಕ 8 ಎಷ್ಟು ಮೀಟರ್ ಉಳಿತಲ್ಲಿ? 87 ಮೀಟರ್ ಉಳಿತು ಇಲ್ಲಿದಿಂದ ಇಷ್ಟು. ಇನ್ನ DC ಬರೋಬ್ಬರಿ ಏನಿರ್ತದಲ್ಲಿ GF ಇರುತ್ತೆ. ಇದು ಎಷ್ಟು ಇರ್ತದ? ಇದನ್ನು ಅಷ್ಟೇ ಇರ್ತದ GF ಅನ್ನುವಂಥದ್ದು. ಎಷ್ಟು ಆಯ್ತು ಅಂತಂದ್ರ ಕೋನ ಎಷ್ಟು ಡಿಗ್ರಿ ಉಂಟಾಗ್ಯದಲ್ಲಿ? FBG ತಗೊಂಡ್ರ 30 ಡಿಗ್ರಿ ಅದ. ಹಾಗಾದ್ರ ಇಲ್ಲಿ ಕೋನ FBG = 30 ಡಿಗ್ರಿ ಅಂತ ಆಯ್ತು. ಅಂದ್ರ ಇವಾಗ ನಾವೇನ್ ಮಾಡೋಣ ಅಂದ್ರ tan 30 ಡಿಗ್ರಿ ಅದೇ ತಗೋರಿ. ಒಲ್ಲಂದ್ರ tan 60 ಡಿಗ್ರಿನೂ ತಗೋಬಹುದು. ಇಲ್ಲಿ ನಾವೇನ್ ಮಾಡೋಣ ಅಂದ್ರ ಮೊದಲಿಗೆ tan 30 ಅಂತ ತಗೊಳ್ಳ. tan 30 ಡಿಗ್ರಿ. tan 30 ಡಿಗ್ರಿ ತಗೊಂಡಾಗ ಯಾವ್ಯಾವ ಬರ್ತವಲ್ಲಿ? tan 30 ಅಂದ್ರ GF ಅಂತ ಬರುತ್ತೆ. ಅಭಿಮುಖ ಬಾಹು GF ಅಪಾನ ಕೆಳಗಿಂದ ಎಷ್ಟು ಬರ್ತದೆ? ಇದು BG ಅಂತ. ಅಂದ್ರ ಅಭಿಮುಖ ಬಾಹು ತಗೊಂಡಿವಿ. BG ಅಂದ್ರ ಪಾರ್ಶ್ವ ಬಾಹು ಅಂತ ಹೇಳ್ತೀವಿ ನಾವು. ಅಭಿಮುಖ ಬಾಹು, ಪಾರ್ಶ್ವ ಬಾಹು. ಇಲ್ಲಿ tan 30 ಅಂದ್ರ ಎಷ್ಟು ಡಿಗ್ರಿ ಆಗುತ್ತೆ?
tan 30 ಅಂದ್ರ ಎಷ್ಟಾಗುತ್ತೆ? ಇದು 0, ಇದು 30. ಹೌದು, ಅಂದ್ರ ರೂಟ್ ಆಫ್ ಬಿಲೋ ಫಿಂಗರ್ 1 ಅಂದ್ರ 1/√3. tan 30 ಡಿಗ್ರಿ ಬೆಲೆ 1/√3. GF ಅಂದ್ರ ಎಷ್ಟದ ನೋಡ್ರಿ? GF ಅಂದ್ರ ಎಷ್ಟದ? 87 ಅಂತ. ಯಾಕಂದ್ರ ಇದು ಎಷ್ಟ ಇರ್ತದ, ಇದನ್ನು ಅಷ್ಟೇ ಇರ್ತದಲ್ಲ, ಅಂದ್ರ 87 ಅದ ಇದನ್ನು ಮೀಟರ್. GF ಅಂದಲ್ಲಿ 87 ಬರೇ. BG ಗೊತ್ತಿಲ್ಲ, ಹಾಗಾದ್ರ BG ಅಂತ ಬರೆಯೋಣ. ಇದು ಗೊತ್ತಿಲ್ಲ, ಇಲ್ಲಿದಿಂದ ಇಲ್ಲಿ ತನ ಎಷ್ಟು ದೂರದ ಗೊತ್ತಿಲ್ಲ, ಅದಕ್ಕ ಅದೇ ಬರದಿ. BG ಇಂಟು 1 BG ಆಗತ್ತೆ. 87√3 ಅಂತ. ಇಲ್ಲಿದಿಂದ ನೋಡ್ರಿ, B ದಿಂದ G ತನ ಎಷ್ಟು ದೂರ ಐತು? 87√3 ಆಯ್ತು. ಇನ್ನ ಅದನ್ನೇ tan 30 ಡಿಗ್ರಿ ಆಯ್ತು. tan 30 ಆದ ಬಳಿಕ ಮುಂದೆ ತಗೋಬೇಕು ನಾವಲ್ಲಿ tan 60 ಡಿಗ್ರಿ ತಗೋಬೇಕು. tan 60 ಡಿಗ್ರಿ ತಗೊಂಡಿದ್ದೇವೆ ಅಂದ್ರ CD ಅಪಾನ BD ಅಂತ ತಗೋಬೇಕು. tan 60 ಡಿಗ್ರಿ ಅಂದ್ರ 0, 30, 45, 60 √3 ಅಂತ ಬಂತು. √3 CD ಅಂದ್ರ ಎಷ್ಟದ? 87. BD ಅಂದ್ರ ಗೊತ್ತಿಲ್ಲ, BDನೇ ಬರೀಬೇಕು. ಅಪಾನ ಏನಿದ್ದಲ್ಲ ಒಂದಿರ್ಲಿ. BD √3 ಇಂಟು BD ಈಕ್ವಲ್ ಟು 87. ಒಂದ್ಲೆ 87. BD ಬೆಲೆ ಬೇಕು. BD ಬೆಲೆ ಬೇಕಾದ್ರ 87ಕ್ಕ √3ರಿಂದ ಏನ್ ಮಾಡ್ಬೇಕು? ಭಾಗಿಸ್ಬೇಕು. ನಮಗ BD ಬೆಲೆ ಬೇಕಾಗಿಲ್ಲ. ನಮಗೆ ಅದ್ರ ಬೆಲೆ ಬೇಕು, DG ಬೇಕು. ಯಾಕಂದ್ರ ಬಲೂನ್ ಇಲ್ಲಿದಿಂದ ಇಲ್ಲಿ ತನ ಅದಿಲ್ಲ, ಮತ್ ಇಲ್ಲಿದಿಂದ ಇಲ್ಲಿ ತನ ದೂರ ಎಷ್ಟದ ಇದು ಕಂಡು ಹಿಡ್ದೇವಂದ್ರ ಇದು ತಾನೇ ಬಂದಿರುತ್ತದ. ಹಂಗಾದ್ರ DG ಬೇಕಾದ್ರ DG ಈಕ್ವಲ್ ಟು ಇದು ಅಷ್ಟು ದೂರದಾಗ BG ಒಳಗ BD ಕಳಿಬೇಕು. BG ಇನ್ನ ಈಗ ಬಿಡಿಸಿರಿ ನೀವು. DG ಈಕ್ವಲ್ ಟು BG ಇಲ್ಲಿ ಬಿಡಿಸಿರಿ ನೋಡ್ರಿ. 87√3 ಮೈನಸ್ BD ಬೆಲೆ ಎಲ್ಲಿ ಬಿಡಿಸಿರಿ? 87 ಅಪಾನ √3. 87 ಅಪಾನ √3 ಈಕ್ವಲ್ ಟು ಇದ್ರಾಗನು 87 ಅದಲ್ಲ, ಇಲ್ಲಿನೂ 87. 87 ಹೊರಗೆ ತೆಗ್ಯ. ಹೊರಗೆ ತೆಗದ್ರ ಇದು 87 ಹೊರಗೆ ಬತ್ತು. ಒಳಗೆ ಎಷ್ಟು ಉಳಿತು? ಇಲ್ಲಿ √3 ಉಳಿತು. ಇಲ್ಲಿ 87 ಹೊರಗೆ ಬಂದದ, ಇದು ಅಂದ್ರ 1 ಉಳಿತು. ಆನಂತರ √12 ಎಷ್ಟು? 3. ಬ್ರಾಕೆಟ್ ಕಂಪ್ಲೀಟ್. ಎಷ್ಟು ದೂರದಲ್ಲಿ ಅದ? ಈ ಬಲೂನದಿಂದ ಈ ಬಲೂನಕ್ಕೆ ಎಷ್ಟು ದೂರದಲ್ಲಿ ಅದ? 87 ಬ್ರಾಕೆಟ್ √3 ಮೈನಸ್ 1/√3 ಮೀಟರ್ ದೂರದಲ್ಲಿದೆ ಅಥವಾ ಅಂತರದಲ್ಲಿದೆ.